ಕಾಮ್ಗೆ ಸ್ವಾಗತ ನಾವೇ ಹೇಳ್ತಾ ಇದ್ದೀವಿ. ಯಾಕಂದರೆ ಅದರಲ್ಲಿ ಬರುವಂಥ ವಿಚಾರಗಳು ನಿಜವಾಗಿ ಇರುವಂಥದ್ದು ಪರಿಶೀಲನೆ ಮಾಡಿ ಹೇಳೋವಂಥ ವಿಚಾರಗಳಾಗಿರೋದ್ರಿಂದ ಎಲ್ಲ ಮುಖಂಡರು ಯಾರೇ ವಿದ್ಯಾವಂತರಿರ್ಬೋದು ಈ ದಿನ .comನ ಖಂಡಿತ ನೋಡಿ. ಆಮೇಲೆ ಮಹಿಳೆಯರ ಪರ ಹೇಳ್ಬೇಕಂದ್ರೆ ಈಗಿನ ಸರ್ಕಾರದಲ್ಲಿ ಸುಮಾರು ಸವಲತ್ತುಗಳು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದು ಸಿದ್ದರಾಮಯ್ಯ ಸರ್ಕಾರ ಯಾವಾಗಿದ್ದರೆ ಅವಾಗೆಲ್ಲ ಮಹಿಳೆಯರಿಗೆ ಅನುಕೂಲನೇ ಆಗಿದೆ, ಅನಾನುಕೂಲ ಅಂತೂ ಯಾವುದೂ ಆಗಿಲ್ಲ. ಕಾರಣ ಏನಪ್ಪ ಅಂದರೆ ಇವತ್ತು ಶ್ರೀಮಂತರ ಬಗ್ಗೆ ಮಾತಾಡೋದು ಬೇಡ, ಬಡವ್ರಿಗೆ ಈ ಬಸ್ಸು ಉಚಿತ ಅಂತ ಏನು ಕೊಟ್ಟಿದ್ದಾರೆ ಅದರಲ್ಲಿ ನಿಜವಾಗ್ಲೂ ಮನೆಯವರು ಸಹ ಅಂಥ ಕಡೆ ದೇವಸ್ಥಾನಗಳಾಗಲಿ ಅಥವಾ ಇನ್ನೆಲ್ಲೇ ಆಗಲಿ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ನಿಜವಾದ ಒಂದು ಬಡವರಿಗೆ ಸಹಾಯ ಮಾಡಿರೋದಂಥದ್ದು ಕಾಂಗ್ರೆಸ್ ಸರ್ಕಾರನೇ. ಅದೇ ರೀತಿಯಾಗಿ ನಾನು ಈ ದಿನ .comಗೆ ಸ್ವಾಗತ ಹೇಳಿದ್ದು ಯಾಕಪ್ಪ ಅಂದರೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿ ಇರೋವಂಥದ್ದು ಈ ದಿನ .com ಒಂದು ಯೂಟ್ಯೂಬ್ ಚಾನಲು. ಅದು ಯಾಕಪ್ಪ ಅಂದರೆ ಅವರು ಮಣಿಪುರಕ್ಕೆ ಅಲ್ಲೇ ಹೋಗಿ ಖುದ್ದಾಗಿ ಹೋಗಿ ಹಂತವಾಗಿ ಪರಿಶೀಲನೆ ಮಾಡಿ ಆ ಒಂದು ನೋವು ನಲ್ವಿಗಳ ಬಗ್ಗೆ ಹೆಚ್ಚಿನದಾಗಿ ಹೇಳಿರುವಂಥದ್ದು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಇದ್ದರೆ ಅದು ಈ ದಿನ .com ಮಾತ್ರನೇ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಮುಂದಿನ ದಿನಗಳಲ್ಲೂ ಅಷ್ಟೇ ಎಲ್ಲ ವಿದ್ಯಾವಂತರಲ್ಲೂ ದಲಿತ ಮುಖಂಡರಲ್ಲೂ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ ನಾವು ಇದುವರೆಗೂ ಎಲ್ಲ ಚಾನಲ್ಗಳನ್ನೂ ನೋಡಿ ಪ್ರೋತ್ಸಾಹಿ ಎಲ್ಲ ಮಾಡಿದ್ದೀವಿ. ಅದರಲ್ಲಿ ನಮಗೆ ಗೊತ್ತಾದಂಗೆ ಎಷ್ಟೋ ಸುಳ್ಳುಗಳು ಸತ್ಯಗಳು ಎಲ್ಲ ಇದೆ. ಆದರೆ ಈ ದಿನ .comಲ್ಲಿ ಆ ಥರದ್ದೇನೂ ಇಲ್ಲ. ಕಾರಣ ಏನಪ್ಪ ಅಂದರೆ ನಾವು ಅದು ಈ ದಿನ .com ನೋಡಿದಾಗ ಕೆಲವೊಂದು ನಂಬರ್ಸು ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಆ ಆ್ಯಡ್ ಮಾಡಿರೋ ನಂಬರ್ಗೆ ನಾವು ಫೋನಲ್ಲಿ ಕೇಳಿದಾಗ ಕೂಡ ಅದು ಸತ್ಯ ಅಂತ ತಿಳಿದು ಬಂದಿರೋದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ. ಖಂಡಿತ ಈ ದಿನ .comಗೆ ನಾವೆಲ್ಲರೂ ಪ್ರೋತ್ಸಾಹಿಸೋಣ, ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ದೇಶಕ್ಕೆ ನಾವು ನಮ್ಮಿಂದ ಆಗೋವಂಥ ಕೊಡುಗೆಯನ್ನು ಕೊಡೋಣ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ.